ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ಎಂ ದಂಡು. ವೀಕ್ಷಕರೇ, ಪಂಚ ಗ್ಯಾರಂಟಿಗಳ ಪೈಕಿ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಕೊಡುವಂತಹ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇತ್ತೀಚೆಗೆ ಸಾಕಷ್ಟು ಅಪ್ಡೇಟ್ಗಳಾಗ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆಯ ಪರಿಷ್ಕರಣೆಯಾಗಿದೆ. 3 ಲಕ್ಷಕ್ಕೂ ಅಧಿಕ ಫಲಾನುಭವಿಗಳ ಹೆಸರನ್ನು ಡಿಲೀಟ್ ಮಾಡಲಾಗಿದೆ. ಈಗ ಯಾರೆಲ್ಲ ಹೆಸರು ಡಿಲೀಟ್ ಆಗಿದೆಯಲ್ವಾ, ಅವರ ಅಕೌಂಟ್ಗೆ ಹೋಗಿರುವಂತಹ ಹಣವನ್ನು ವಾಪಸ್ ಪಡೆಯುತ್ತಾ ರಾಜ್ಯ ಸರ್ಕಾರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾಕೆ ಸರ್ಕಾರ ಏನು ಮಾಡ್ತಾ ಇದೆ ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9636376663. ವೀಕ್ಷಕರೇ, ನಿಮ್ಗೆಲ್ಲರಿಗೂ ಗೊತ್ತಿದೆ, ಗ್ಯಾರಂಟಿ ಸರ್ಕಾರ ಜಾರಿ ಮಾಡಿದ 5 ಗ್ಯಾರಂಟಿಗಳು: ಶಕ್ತಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಗೃಹಜ್ಯೋತಿ ಯೋಜನೆ ಇವನಿದೆ. ಈ 5 ಗ್ಯಾರಂಟಿಗಳ ಪೈಕಿ ಅತಿ ಹೆಚ್ಚು ಹಣವನ್ನು ಕೇಳಿದಂಥ ಯೋಜನೆ, ಅತಿ ಹೆಚ್ಚು ಜನಪ್ರಿಯತೆಯನ್ನು ಪಡೆದುಕೊಂಡಿರುವಂಥ ಯೋಜನೆ ಯಾವುದು ಅಂತ ಹೇಳಿದ್ರೆ ಅದು ಗೃಹಲಕ್ಷ್ಮಿ. ಯಾಕೆ? ಪ್ರತಿ ತಿಂಗಳು ಮನೆಯ ಯಜಮಾನಿಗೆ 2,000 ರೂಪಾಯಿ ಕೊಡುವಂತಹ ಯೋಜನೆ ಇದಾಗಿತ್ತು. ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾಂಗ್ರೆಸ್ ಸರ್ಕಾರ ಈ ಯೋಜನೆಯನ್ನು ಜಾರಿ ಮಾಡಿತು ಕರ್ನಾಟಕದಲ್ಲಿ. ಆರಂಭದಲ್ಲಿ ಒಂದಿಷ್ಟು ವಿರೋಧ ವ್ಯಕ್ತವಾಯಿತು, ಜೊತೆಗೆ ಒಂದಿಷ್ಟು ಅನುಮಾನ ಕೂಡ ಇತ್ತು. ಏನು ವಿರೋಧ ಅಂತ ಹೇಳಿದ್ರೆ, ಮಹಿಳೆಯರಿಗೆ ಈ ರೀತಿಯಾಗಿ ಹಣ ಕೊಡೋದು ಎಷ್ಟು ಸರಿ ಅನ್ನುವಂಥ ಒಂದು ಪ್ರಶ್ನೆ. ಆ ಪ್ರಶ್ನೆಯನ್ನ ಕೇಳಿದಂಥ ಬಿಜೆಪಿ ನಾಯಕರೇ ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಯೋಜನೆಯನ್ನ ಜಾರಿ ಮಾಡ್ತಾ ಇದ್ದಾರೆ. ಅನುಮಾನ ಏನಾಗಿತ್ತು ಅಂತ ಹೇಳಿದ್ರೆ, ಸಾಧ್ಯ ಇದೆಯಾ ಈ ರೀತಿಯಾಗಿ ಮಹಿಳೆಯರಿಗೆ ಅಮೌಂಟ್ ಕೊಡೋಕೆ ಸಾಧ್ಯ ಇದೆಯಾ, ನಮ್ಮ ಕರ್ನಾಟಕದ ಆರ್ಥಿಕ ಸ್ಥಿತಿಗತಿ ಹೇಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಅನುಮಾನಗಳೇ ವ್ಯಕ್ತವಾಗಿತ್ತು. ಆರ್ಥಿಕ ತಜ್ಞರು ಹೇಳ್ತಾ ಇದ್ರು, ಉತ್ತಮ ಯೋಜನೆ ಆಗಿದ್ರೂ ಕೂಡ ಆರ್ಥಿಕವಾಗಿ ರಾಜ್ಯಕ್ಕೆ ನಷ್ಟ ಆಗುತ್ತೆ, ಹೊರೆ ಆಗುತ್ತೆ ಅಂತ ಹೇಳಿದ್ರು. ಆದರೂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಈ ಯೋಜನೆಯನ್ನು ಜಾರಿ ಮಾಡಿದ್ರು. ಕಳೆದ 3 ವರ್ಷಗಳಲ್ಲಿ ಪ್ರತಿ ತಿಂಗಳು ಅಲ್ಲದೆ ಇದ್ರೂ ಕೂಡ 3 ತಿಂಗಳಿಗೆ ಒಮ್ಮೆ ಅನ್ನುವ ರೀತಿಯಲ್ಲಿ ಯಾರೆಲ್ಲ ಫಲಾನುಭವಿಗಳಿದ್ರು, ಒಂದು ಲೆಕ್ಕಾಚಾರದ ಪ್ರಕಾರ 1,24,00,000 ಫಲಾನುಭವಿಗಳಿಗೆ ಹಣ ಹೋಗಿದೆ. ಸೊ 1,24,00,000 ಮಹಿಳೆಯರು ಗೃಹಲಕ್ಷ್ಮಿಯ ಫಲಾನುಭವಿಗಳು. ಕಳೆದ 3 ವರ್ಷಗಳಲ್ಲಿ ಈ ಮಹಿಳೆಯರಿಗೆ ಹಣ ಹೋಗಿದೆ. ಹಾಗಾದರೆ ಇಲ್ಲಿಯವರೆಗೂ ಎಷ್ಟು ಸಾವಿರ ಕೋಟಿ ಈ ಮಹಿಳೆಯರಿಗೆ ಹಣ ಹೋಗಿದೆ ಅನ್ನುವಂತಹ ರಿಪೋರ್ಟನ್ನು ನೋಡೋದಾದರೆ ನೋಡಿ, ಏಪ್ರಿಲ್ 2026 ಈ ವರ್ಷದ ಏಪ್ರಿಲ್ವರೆಗೆ ಈ ಗೃಹಲಕ್ಷ್ಮಿ ಯೋಜನೆ ಅಡಿ ಮಹಿಳೆಯರಿಗೆ ಹಣ ಹೋಗಿದೆ 1,24,00,000 ಫಲಾನುಭವಿಗಳಿಗೆ. ಎಷ್ಟು ಅಂತ ಹೇಳಿದ್ರೆ 72,253 ಕೋಟಿ ಕಳೆದ 3 ವರ್ಷಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸರ್ಕಾರ ವೆಚ್ಚ ಮಾಡಿರೋದು 72,253 ಕೋಟಿ. ಅಂದರೆ 72,253 ಕೋಟಿ ಮಹಿಳೆಯರ ಅಕೌಂಟ್ಗೆ ಹೋಗಿದೆ. ಅತಿ ದೊಡ್ಡ ಯೋಜನೆ ಇದು. ಸೊ ಹೋಗಿದೆ. ಆದರೆ ಈ ಯೋಜನೆ ಅನರ್ಹರಿಗೂ ಕೂಡ ಸಿಗ್ತಾ ಇದೆ ಅಂತ ಒಂದು ಆರೋಪ ಇತ್ತು. ಅಂದರೆ ಈ 2,000 ರೂಪಾಯಿ ಕೊಡ್ತಾ ಇದ್ದಾರಲ್ವಾ, ಆ ಹಣ ಯಾರು ಅರ್ಹರಾಗಿಲ್ವೋ ಅವ್ರಿಗೂ ಕೂಡ ಹಣ ಹೋಗ್ತಾ ಇತ್ತು ಅಂತ. ರಾಜ್ಯ ಸರ್ಕಾರ ಆರಂಭದಲ್ಲಿ ಎಲ್ಲರಿಗೂ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಅದಾದ ನಂತರ ಕಂಡೀಷನನ್ನು ತಂದಿದ್ದು. ಕಂಡೀಷನ್ಸ್ ಏನು ಅಂತ ಹೇಳಿದ್ರೆ, ಯಾರು ತೆರಿಗೆಯನ್ನು ಪಾವತಿ ಮಾಡ್ತಾ ಇದ್ದಾರಲ್ವಾ, ಯಾರು ಆರ್ಥಿಕವಾಗಿ ಸದೃಢರಾಗಿದ್ದಾರಲ್ವ ಅವ್ರಿಗೆ ಬೇಡ ಈ ಯೋಜನೆ ಅಂತ ಹೇಳಿ ಅವ್ರನ್ನ ದೂರ ಇಟ್ಟಿದ್ರು. ಆದರೂ ಕೂಡ ಬೇರೆ ಬೇರೆ ದಾರಿಯಲ್ಲಿ ಬೇರೆ ಬೇರೆ ಸ್ವರೂಪದಲ್ಲಿ ಹಣವನ್ನು ಕಟ್ಟು, ಅಂದರೆ ತೆರಿಗೆಯನ್ನು ಪಾವತಿ ಮಾಡೋರು ಕೂಡ ಈ ಯೋಜನೆಯ ಫಲಾನುಭವಿಗಳು ಆಗಿಬಿಟ್ಟಿದ್ರು. ಇದ್ರ ಜೊತೆಗೆ ಕಳೆದ 3 ವರ್ಷದಲ್ಲಿ ಈ ಯೋಜನೆಯ ಫಲಾನುಭವಿಗಳಾಗಿದ್ದಂತಹ ಹೆಚ್ಚು ಕಡಿಮೆ ನಿಮಗೆ 1 ಲಕ್ಷಕ್ಕೂ ಅಧಿಕ ಮಂದಿ ಫಲಾನುಭವಿಗಳು ಮಹಿಳೆಯರು ಮೃತಪಟ್ಟಿದ್ದಾರೆ ಅನ್ನುವಂಥ ಡೇಟಾ ಕೂಡ ಇತ್ತು. ಇದೇ ಕಾರಣಕ್ಕಾಗಿ ಇತ್ತೀಚೆಗೆ ಈ ಯೋಜನೆಯ ಪರಿಷ್ಕರಣೆ ಆಯಿತು. ಈ ಯೋಜನೆಯ ಪರಿಷ್ಕರಣೆಯ ಸಂದರ್ಭದಲ್ಲಿ
ಬರೋಬ್ಬರಿ 3,89,784 ಫಲಾನುಭವಿಗಳನ್ನು ಗುರುತಿಸಿ ಅವರ ಹೆಸರನ್ನು ಡಿಲೀಟ್ ಮಾಡಲಾಗಿದೆ. ಯಾಕೆ ಡಿಲೀಟ್ ಮಾಡಿದ್ರು ಅಂತ ಹೇಳಿದ್ರೆ, ಯಾರು ಮೃತಪಟ್ಟಿದ್ದಾರಲ್ವ ಅವರ ಅಕೌಂಟ್ಗೆ ಈಗಲೂ ಕೂಡ ಹಣ ಹೋಗ್ತಾ ಇತ್ತು. ಏಪ್ರಿಲ್ ತಿಂಗಳಲ್ಲಿ ಹಣ ಹೋಗಿದೆ, ಅವ್ರು ಮೃತಪಟ್ಟಿದ್ರು ಕೂಡ ಹಣ ಹೋಗಿದೆ. ಜೊತೆಗೆ ಯಾರು ತೆರಿಗೆಯನ್ನು ಪಾವತಿ ಮಾಡ್ತಾ ಇದ್ರಲ್ವ ಅವರ ಅಕೌಂಟ್ಗೂ ಕೂಡ ಹಣ ಹೋಗಿದೆ. ಇದೇ ಕಾರಣಕ್ಕಾಗಿ ಸರ್ಕಾರ ಒಂದು ವರದಿಯನ್ನು ತರಿಸ್ಕೊಂಡಿತ್ತು. ಆ ವರದಿಯ ಆಧಾರದಲ್ಲಿ 3,89,784 ಅನರ್ಹ ಫಲಾನುಭವಿಗಳನ್ನು ಗುರುತಿಸಿ ಅವರ ಹೆಸರನ್ನು ಡಿಲೀಟ್ ಮಾಡಲಾಗಿದೆ. ಸೊ ಸರ್ಕಾರಕ್ಕೆ ಏನು ಹೆಲ್ಪ್ ಆಯಿತು ಅಂತ ಹೇಳಿದ್ರೆ, ಈಗ ಸರ್ಕಾರಕ್ಕೆ ಪ್ರತಿ ತಿಂಗಳಿಗೆ 77 ಕೋಟಿ ರೂಪಾಯಿ ಉಳಿತಾಯ ಆಗ್ತಾ ಇದೆ. ಈ ಅನರ್ಹರಿಗೆ ಹೋಗ್ತಾ ಇತ್ತಲ್ವಾ, ಒಟ್ಟು ಮೊತ್ತವನ್ನು ನೋಡಿದ್ರೆ ಹೆಚ್ಚು ಕಡಿಮೆ ನಿಮಗೆ 1,000 ಕೋಟಿ ಈಗಾಗಲೇ ಕಳೆದ 3 ವರ್ಷದಲ್ಲಿ ಅನರ್ಹರಿಗೆ ಹಣ ಹೋಗಿದೆ. 1,000 ಕೋಟಿ. ಯಾವ ರೀತಿಯ ಲೆಕ್ಕಾಚಾರ ಅಂತ ಹೇಳಿದ್ರೆ ನೋಡಿ, 1,95,224 ಮಂದಿ ಫಲಾನುಭವಿಗಳು ಮೃತಪಟ್ಟಿದ್ದಾರೆ ಕಳೆದ 3 ವರ್ಷದಲ್ಲಿ. ಅವರ ಅಕೌಂಟಿಗೆ 468.54 ಕೋಟಿ ಪಾವತಿಯಾಗಿದೆ. ಅದೇ ಸಂದರ್ಭದಲ್ಲಿ IT, GSTಯನ್ನು ಪಾವತಿ ಮಾಡುವಂತಹ 1,94,560 ಫಲಾನುಭವಿಗಳಿಗೂ ಕೂಡ ಹಣ ಹೋಗಿದೆ. ಅದು ಹೆಚ್ಚು ಕಡಿಮೆ 460 ಕೋಟಿ ರೂಪಾಯಿ. ಸೊ ಏನಿಲ್ಲ ಅಂತ ಹೇಳಿದ್ರು, ಕಳೆದ 3 ವರ್ಷದಲ್ಲಿ ಅನರ್ಹರಿಗೆ 1,000 ಕೋಟಿ ಹೋಗಿದೆ. ಸೊ ಈಗ ಈ 1,000 ಕೋಟಿ ಅನರ್ಹರಿಗೆ ಹೋಗಿದೆಯಲ್ವಾ, ಇದು ಎಷ್ಟು ಸರಿ ಅಂತ ಹೇಳಿದ್ರೆ ಇದು ಸರಿ ಅಲ್ಲ. ಯಾಕೆ ಅಂತ ಹೇಳಿದ್ರೆ, ಗೃಹಲಕ್ಷ್ಮಿ ಯೋಜನೆಯ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ, ಯಾರು ಆರ್ಥಿಕವಾಗಿ ಹಿಂದುಳಿದಿದ್ದಾರೋ, ಯಾರು ಆರ್ಥಿಕವಾಗಿ ಬಳಲ್ತಾ ಇದ್ದಾರೋ ಅವರಿಗೆ ಈ 2,000 ರೂಪಾಯಿ ಹೋಗಬೇಕು ಅನ್ನೋದು. ಆದರೆ ಆರ್ಥಿಕವಾಗಿ ಸಬಲರಾಗಿರ್ತಾರೆ, ಟ್ಯಾಕ್ಸ್ ಪೇ ಮಾಡ್ತಾ ಇರ್ತಾರೆ, ಅವರು ಕೂಡ ಈ ಯೋಜನೆಯ ಫಲಾನುಭವಿಗಳಾಗಿದ್ದರು. ಸೊ ಅವರನ್ನು ದೂರ ಇಡಬೇಕು. ಜೊತೆಗೆ ಮೃತಪಟ್ಟವರ ಹೆಸರಲ್ಲೂ ಕೂಡ ಅವರ ಮನೆಯವರು ಹಣವನ್ನು ಪಡೀತಾ ಇದ್ರು. ಅದು ಕೂಡ ಒಂದು ರೀತಿಯಾಗಿ ತಪ್ಪಾಗಿತ್ತು. ಮತ್ತು ಅನರ್ಹರಿಗೆ ಹಣ ಹೋಗ್ತಾ ಇತ್ತು. ಈ ಕಾರಣಕ್ಕಾಗಿ ಪರಿಷ್ಕರಣೆ ಮಾಡಿ ಹೆಚ್ಚು ಕಡಿಮೆ 3,89,784 ಅನರ್ಹ ಫಲಾನುಭವಿಗಳ ಹೆಸರನ್ನು ಡಿಲೀಟ್ ಮಾಡಿದ್ದಾರೆ. ಈಗ ಪ್ರತಿ ತಿಂಗಳು ಸರ್ಕಾರಕ್ಕೆ 77 ಕೋಟಿ ರೂಪಾಯಿ ಉಳಿತಾಯ ಆಗ್ತಾ ಇದೆ. ಈಗ ಪ್ರಶ್ನೆ ಏನು ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರದ ಮುಂದೆ ಒಂದು ಪ್ರಸ್ತಾವನೆ ಬಂದಿದೆ. ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. MLC ದಿನೇಶ್ ಗೂಳಿಗೌಡ ಇವರು ಒಂದು ಪತ್ರವನ್ನು ಬರೆದಿದ್ದಾರೆ. ಆ ಪತ್ರದಲ್ಲಿ ಏನಿದೆ ಅಂತ ಹೇಳಿದರೆ, ಗೃಹಲಕ್ಷ್ಮಿ ಯೋಜನೆಯಡಿ ವಾರ್ಷಿಕವಾಗಿ ಅನರ್ಹ ಫಲಾನುಭವಿಗಳಿಗೆ ತಲುಪಿರುವಂತಹ ಹಣವನ್ನು ವಾಪಸ್ ಪಡಿಬೇಕು ಅಂತ. ಕಳೆದ 3 ವರ್ಷದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಅಡಿ ಅನರ್ಹ ಫಲಾನುಭವಿಗಳಿಗೆ 1,000 ಕೋಟಿ ಹೋಗಿದೆಯಲ್ವಾ, ಅದನ್ನು ವಾಪಸ್ ಪಡಿಬೇಕು ಅಂತ ಹೇಳಿ ಒಂದು ಲೆಟರನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಕಳಿಸ್ಕೊಟ್ಟಿದ್ದಾರೆ. ಮುಂದುವರೆದು ಸರ್ಕಾರವು ಅನರ್ಹತೆಯನ್ನು ಪರಿಶೀಲಿಸಬೇಕು ಮತ್ತು ಮೃತ ಫಲಾನುಭವಿಗಳ ಸಂಪೂರ್ಣ ಡೇಟಾವನ್ನು ಸಂಗ್ರಹಿಸಲು ಮತ್ತು ಅವರ ಖಾತೆಗಳಿಂದ ಮೊತ್ತವನ್ನು ಹಿಂಪಡೆಯಲು ಬ್ಯಾಂಕುಗಳಿಗೆ ನಿರ್ದೇಶಿಸಲು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಸೂಚನೆ ಕೊಡಬೇಕು ಅಂತ ಹೇಳಿ ದಿನೇಶ್ ಅವರು ಲೆಟರನ್ನು ಬರೆದಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ. ಸೊ ಈಗ ಒಂದು ಕುತೂಹಲ, ಡಿ ಕೆ ಶಿವಕುಮಾರ್ ಅವರು ಏನು ಮಾಡ್ತಾರೆ? ಈಗ ಗೊತ್ತಾಗಿದೆ ಅನರ್ಹರಿಗೆ ಹಣ ಹೋಗಿದೆ ಅಂತ ಹೇಳಿ. ಸೊ ಈಗ ಅನರ್ಹರಿಗೆ ಹೋಗಿರುವಂಥ ಹಣವನ್ನು ಸರ್ಕಾರ ವಾಪಸ್ ಪಡೀಬೇಕಾ? ನಿಮ್ಗೇನನ್ಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ನಮಸ್ಕಾರ.